ಸೊ ಹೆಲೋ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಪಾಲಿನೇಷನ್ ಅಂದರೆ ಏನು ಮತ್ತು ಪಾಲಿನೇಟಿಂಗ್ ಏಜೆಂಟ್ಸ್ ಅಂದರೆ ಯಾವುದು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಲ್ವ. ಸೊ ಈ ಪಾಲಿನೇಟಿಂಗ್ ಏಜೆಂಟ್ಸು 1 ಮಾರ್ಕಲ್ಲಿ ಕೇಳ್ತಾರೆ ಯಾವುದ್ಯಾವುದು ಅಂತ. ಅದು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದು ನಾವು 2 ಟೈಪ್ಸ್ ಇನ್ ಪಾಲಿನೇಷನ್, ಇದು ತುಂಬಾ ಇಂಪಾರ್ಟೆಂಟು. ಒಂದು ಸೆಲ್ಫ್ ಪಾಲಿನೇಷನ್ ಮತ್ತು ಇನ್ನೊಂದು ಕ್ರಾಸ್ ಪಾಲಿನೇಷನ್. ಸೊ ಈಗ 1 by 1 ಡಿಸ್ಕಸ್ ಮಾಡೋಣ. ಸೊ ವಾಟ್ ಡು ಯು ಮೀನ್ ಬೈ ಸೆಲ್ಫ್ ಪಾಲಿನೇಷನ್? ಸೊ ಸೆಲ್ಫ್ ಪಾಲಿನೇಷನ್ ಅನ್ನೋದು ಇಟ್ ಈಸ್ ಒನ್ ಟೈಪ್ ಆಫ್ ಪಾಲಿನೇಷನ್ ಇನ್ ವಿಚ್ ಟ್ರಾನ್ಸ್ಫರ್ ಆಫ್ ಪೋಲೆನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಅಕ್ಕರ್ಸ್ ಇನ್ ಸೇಮ್ ಫ್ಲವರ್ ಈಸ್ ಕಾಲ್ಡ್ ಸೆಲ್ಫ್ ಪಾಲಿನೇಷನ್. ಅಂದರೆ ಸೊ ಏನು ಪೋಲೆನ್ ಗ್ರೈನ್ಸು ಸ್ಟೇಮೆನಿಂದ ಪಿಸ್ಟಿಲ್ಗೆ ಟ್ರಾನ್ಸ್ಫರ್ ಆಗುತ್ತೋ ಅದನ್ನು ನಾವು ಪಾಲಿನೇಷನ್ ಅಂತ ಹೇಳಿದ್ವಿ. ಸೊ ಆ ಪಾಲಿನೇಷನ್ನು ಒಂದೇ ಫ್ಲವರಲ್ಲಿ ನಡೆಯೋ ಪ್ರೋಸೆಸ್ಗೆ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ನೋಡಿ ಈ ಥರ ಇವಾಗ ಏನಿದೆ ಇಲ್ಲಿ ಫ್ಲವರ್ ನೋಡಿ. ಸೊ ಇಲ್ಲಿ ಆ್ಯಂಥರ್ ಅಂತ ಹೇಳ್ತೀವಿ. ಸೊ ಆ್ಯಂಥರಿಂದ ಏನಾಗುತ್ತೆ, ಇಲ್ಲಿಗೆ ಸ್ಟಿಗ್ಮಾಗೆ ಬೀಳುತ್ತೆ ಏನು ಪೋಲೆನ್ ಗ್ರೈನ್ಸು. ಇಲ್ಲಿ ಬಿದ್ದು ಏನಾಗುತ್ತೆ, ಈ ಪೋಲೆನ್ ಟ್ಯೂಬ್ ಮುಖಾಂತರ ಬಂದು ಸೊ ಈ ಓವರಿಗೆ ಜಾಯಿನ್ ಆಗುತ್ತೆ ಪೋಲೆನ್ ಗ್ರೈನ್ಸು. ಸೊ ಈ ಥರ ಸೇಮ್ ಫ್ಲವರಲ್ಲಿ ನಡೆಯೋ ಪ್ರೋಸೆಸ್ಗೆ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಈ ಸೆಲ್ಫ್ ಪಾಲಿನೇಷನ್ ನಡೆಯೋದು ಬೈಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳ್ತೀವಿ. ಸೊ ಬೈಸೆಕ್ಷುವಲ್ ಫ್ಲವರ್ಸ್ಗೆ ಎಕ್ಸಾಂಪಲ್ ಕೊಟ್ಟಿದ್ವಿ ಅಲ್ವ ನಾವು, ಹೈಬಿಸ್ಕಸ್ ಮತ್ತು ಮಸ್ಟರ್ಡ್, ಈ ಥರ ಯಾವ್ಯಾವ್ದು ಬೈಸೆಕ್ಷುವಲ್ ಫ್ಲವರ್ಸ್ ಇರುತ್ತೋ ಇದರಲ್ಲೆಲ್ಲನೂ ಸೆಲ್ಫ್ ಪಾಲಿನೇಷನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಒನ್ ಕ್ರಾಸ್ ಪಾಲಿನೇಷನ್. ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಪಾಲಿನೇಷನ್. ಇದು ಕೂಡ ಅಷ್ಟೇ ಒಂದು ಟೈಪ್ ಆಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವ ಥರ ನಡೆಯುತ್ತೆ ಅಂದರೆ ದ ಟ್ರಾನ್ಸ್ಫರ್ ಆಫ್ ಪೋಲೆನ್ ಗ್ರೈನ್ಸ್ ಅಕ್ಕರ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್. ಇದರಲ್ಲಿ ಏನಾಯಿತು, ಸೆಲ್ಫ್ ಪಾಲಿನೇಷನಲ್ಲಿ ಸೇಮ್ ಫ್ಲವರಲ್ಲೇ ಆ್ಯಂಥರಿಂದ ಸ್ಟಿಗ್ಮಾಗೆ ಜಂಪ್ ಆಗಿ ಪೋಲೆನ್ ಗ್ರೈನ್ಸು ಏನಾಯಿತು ಫರ್ಟಿಲೈಸೇಷನ್ ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಈ ಕ್ರಾಸ್ ಪಾಲಿನೇಷನಲ್ಲಿ ಏನಾಗುತ್ತೆ, ಇವಾಗ ಒಂದು ಪ್ಲ್ಯಾಂಟೇ ಇರುತ್ತೆ ಅಂದ್ಕೊಳ್ಳಿ, ಈ ಥರ ಒಂದು ಪ್ಲ್ಯಾಂಟ್ ಇದ್ದು ಅದರಲ್ಲಿ ಡಿಫ್ರೆಂಟ್ ಫ್ಲವರ್ಸ್ ಇರುತ್ತೆ, ಅಂದರೆ ಸೇಮ್ ಫ್ಲವರ್ಸೇ. ಸೊ ಒಂದೊಂದು ರೆಂಬೆಯಲ್ಲೂ ಇರುತ್ತೆ ಅಂದ್ಕೊಳ್ಳಿ. ಸೊ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ಪೋಲೆನ್ ಗ್ರೈನ್ಸು ಜಂಪ್ ಆಗುತ್ತೆ. ಇವಾಗ ನೋಡಿ ಇಲ್ಲೇ ಆ್ಯಂಥರ್ ಇದೆ, ಈ ಆ್ಯಂಥರಿಂದ ಏನಾಗುತ್ತೆ ಇನ್ನೊಂದು ಸ್ಟಿಗ್ಮಾಗೆ ಪೋಲೆನ್ ಗ್ರೈನ್ಸು ಜಂಪ್ ಆಗ್ತಾಯಿದೆ, ಅಂದರೆ ಹೋಗಿ ಇಲ್ಲಿ ಬಂದು ಸೇರ್ತಾ ಇದೆ. ಸೊ ಈ ಥರ ಸೇಮ್ ಕೈಂಡ್ ಫ್ಲವರ್ಸಲ್ಲಿ ನಡೆಯೋ ಪ್ರೋಸೆಸ್ಗೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಈ ಕ್ರಾಸ್ ಪಾಲಿನೇಷನ್ ಅನ್ನೋದು ನಾವು ಯೂನಿಸೆಕ್ಷುವಲ್ ಫ್ಲವರ್ಸಲ್ಲಿ ನೋಡ್ತೀವಿ. ಸೊ ಎಕ್ಸಾಂಪಲ್ ಕುಕುಂಬರ್, ಪಪ್ಪಾಯ, ವಾಟರ್ ಮೆಲನ್, ಈ ಥರ ಎಕ್ಸಾಂಪಲ್ಸ್ನ ನಾವು ನೋಡ್ಬೋದು. ಥ್ಯಾಂಕ್ ಯು.